ಇನ್ನು ಮುಖ್ಯಮಂತ್ರಿಗಳು ಸದ್ಯ ವಿಧಾನಸೌಧದ ಕಡೆಗೆ ಬರ್ತಾ ಇದ್ದಾರೆ. ಆ ದೃಶ್ಯವನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ. ನಾವು ಸ್ವಲ್ಪ ಹೊತ್ತಿನ ಮುಂಚೆ ತಾನೇ ಹೇಳ್ತಾ ಇದ್ವಲ್ಲ, ವಿಧಾನಸೌಧದಲ್ಲಿರುವ ಮುಖ್ಯಮಂತ್ರಿಗಳ ಕಚೇರಿ ಇವತ್ತು ಬಹುತೇಕ ಬಾಗಿಲಾಕಿತ್ತು. ಇವತ್ತು ಬೆಳಗ್ಗೆಯಿಂದನೂ ಕೂಡ ಅಂಥ ಚಟುವಟಿಕೆಗಳೇನು ಇರಲಿಲ್ಲ ಅಲ್ಲಿ. ಮುಖ್ಯಮಂತ್ರಿಗಳು ಇವತ್ತು ಬೆಳಗ್ಗೆಯಿಂದನೂ ನೆಹರು ಅವರ ಪುಣ್ಯಸ್ಮರಣೆ, ಅದಾದ ನಂತರ ಅಲ್ಲಿ ತಮ್ಮ ನಿವಾಸದಲ್ಲಿ ಕೆಲ ನಾಯಕರುಗಳನ್ನು ಭೇಟಿಯಾಗೋದು, ಚರ್ಚೆ ಇದೆಲ್ಲ ನಡೀತಾ ಇತ್ತು. ಈಗ ಸಿದ್ದರಾಮಯ್ಯನವರು ಸದ್ಯ ವಿಧಾನಸೌಧದ ಕಡೆ ಬರ್ತಾ ಇದ್ದಾರೆ. ಗೊತ್ತಿಲ್ಲ, ಈಗ ಕೇಳ್ಬರ್ತಾ ಇರುವಂಥ ಮಾತುಗಳ ಪ್ರಕಾರವಾಗಿಯೇ ನಾಳೆ ಏನಾದರೂ ರಾಜೀನಾಮೆ ಕೊಡ್ತಾರೆ ಅನ್ನುವಂಥದ್ದಾದರೆ ನಾಳೆ ಅವರು ವಿಧಾನಸೌಧಕ್ಕೆ ಬಂದು ಕೊಡ್ತಾರೋ ಬರದೇ ಕೊಡ್ತಾರೋ ಗೊತ್ತಿಲ್ಲ. ಹಾಗೇನಾದರೂ ಸನ್ನಿವೇಶ ಆ ರೀತಿಯಾಗಿದ್ದರೆ ಇದು ಅವರ ಕೊನೆಯ ಭೇಟಿನ ಹಾಗಾದರೆ ವಿಧಾನಸೌಧಕ್ಕೆ ಒಬ್ಬ ಮುಖ್ಯಮಂತ್ರಿಯಾಗಿ ನಾನು ಹೇಳ್ತಾ ಇರುವಂಥದ್ದು. ಸಿದ್ದರಾಮಯ್ಯನವರು ಬರ್ತಾ ಇದ್ದ ಹಾಗೆ ಅವರ ಸಚಿವ ಸಂಪುಟದ ಕೆಲ ಸದಸ್ಯರು ಕೂಡ ಈಗ ನಿಧಾನವಾಗಿ ವಿಧಾನಸೌಧದ ಕಡೆಗೆ ಹೆಜ್ಜೆ ಹಾಕ್ತಾ ಇದ್ದಾರೆ. ಅದನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ. ಶಿವರಾಜ್ ತಂಗಡಿಗೆ ಅವರಿದ್ದಾರೆ. ಅದಕ್ಕಿಂತ ಮುನ್ನ ಅಲ್ಲಿ ಕೆಲ ಸಚಿವರುಗಳು ಕೂಡ ಹೋದರು. ಚಲುವರಾಯಸ್ವಾಮಿ ಸೇರಿದಂಗೆ ಕೆಲವರು ಕಂಡಂಗೆ ಆಗ್ತಾ ಇತ್ತು. ಸೊ ನಾವಿಲ್ಲಿ ನೋಡ್ತಾ ಇದ್ದೀವಿ ನೋಡಿ, ವಿಧಾನಸೌಧದ ಕಡೆಗೆ ಮುಖ್ಯಮಂತ್ರಿಗಳು ಬರ್ತಾ ಇರುವಂಥ ಸನ್ನಿವೇಶ. ಆಮೇಲೆ ಬಂದಂಥ ಸಂದರ್ಭದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ನಾವು ಮುಖ್ಯಮಂತ್ರಿಗಳನ್ನು ಗಮನಿಸ್ತೀವಿ. ಈ ಥರದ ಭಾಳಷ್ಟು ಸಮಸ್ಯೆಗಳು ಎದುರಾದಂಥ ಸಂದರ್ಭದಲ್ಲೆಲ್ಲ ಅವರು ವಿಧಾನಸೌಧಕ್ಕೆ ಬರುವಂಥ ಸಂದರ್ಭದಲ್ಲಿ ತೋರ್ಪಡಿಕೆಗಾಗಿ ಆದರೂ ಅಥವಾ ಕೆಲವು ಸಲ ಆ ಸಮಸ್ಯೆಯಿಂದೆಲ್ಲ ಮುಕ್ತಿ ಹೊಂದಂಥ ಸಂದರ್ಭದಲ್ಲಿ ಸ್ವಲ್ಪ ಶಿಳ್ಳೆ ಹೊಡ್ಕೊಂಡ್ಬಂದಂಥ ರೀತಿ, ಭಾಳ ನಗುಮುಖದಲ್ಲಿ ಬಂದಂಥ ರೀತಿ, ಅಕ್ಕಪಕ್ಕದವ್ರ ಜೊತೆ ಮಾತನಾಡ್ತಾ ಬರೋವಂಥ ರೀತಿ. ಬಟ್ ಇವತ್ತು ಅದು ಕಂಡಿಲ್ಲ. ನೇರವಾಗಿ ಬಂದವರು ವೆಹಿಕಲ್ ನಿಲ್ಲುತ್ತೆ. ಅಲ್ಲಿಂದ ಇಳಿದಂಥ ಸಿದ್ದರಾಮಯ್ಯನವರು ಸೀದಾ ಮೆಟ್ಟಿಲುಗಳನ್ನು ಹತ್ತಿ ಅವರು ವಿಧಾನಸೌಧದ ಒಳಗೆ ಎಂಟ್ರಿ ಕೊಟ್ಟಿದ್ದಾರೆ. ನಾವು ಪ್ರತಿನಿಧಿ ಪ್ರಸನ್ನ ಇದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸನ್ನು ಕೊಡ್ತಾರೆ. ವಿಧಾನಸೌಧದ ಬಳಿಯಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪ್ರಸನ್ನ, ಓವರ್ ಟು ಯು. ಈಗ ಮುಖ್ಯಮಂತ್ರಿಗಳ ಚಟುವಟಿಕೆ ಏನೇನಿದೆ ಗೊತ್ತಿಲ್ಲ. ಈಗ ಬರ್ತಾ ಇರುವಂಥ ಸ್ಪೆಕ್ಯುಲೇಷನ್ಸ್ ಪ್ರಕಾರವಾಗಿ ನಾಳೆ ಏನಾದರೂ ರಾಜೀನಾಮೆ ಕೊಟ್ಟರೆ ಬಹುಶಃ ಒಬ್ಬ ಮುಖ್ಯಮಂತ್ರಿಯಾಗಿ ಇವತ್ತು ಬರ್ತಾ ಇರುವಂಥದ್ದು ಕೊನೆ ಸನ್ನಿವೇಶನ. ಇದು ಏನು ಕತೆ ಪ್ರಸನ್ನ? ಮಾಲ್ತೇಶ್, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಕೆಂಗಲ್ ಗೇಟ್ನ ಮೂಲಕ ವಿಧಾನಸೌಧವನ್ನ ಪ್ರವೇಶವನ್ನ ಮಾಡಿದ್ದಾರೆ. ಇವತ್ತಿನ ಅಜೆಂಡಾ ಈಗ ವಿಧಾನಸೌಧದ ತಮ್ಮ 3ನೇ ಮಹಡಿಯ ಕೊಠಡಿಯಲ್ಲಿ ಹಿಂದುಳಿದ ವರ್ಗದ ಆಯೋಗಕ್ಕೆ ಸಂಬಂಧಪಟ್ಟಂತಹ ವರದಿಯನ್ನು ಸ್ವೀಕಾರವನ್ನ ಮಾಡ್ತಾರೆ. ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 2015ರಲ್ಲಿ ಅವತ್ತು ಕಾಂತರಾಜು ಕಮಿಟಿಯನ್ನ ರಚನೆಯನ್ನ ಮಾಡಿದ್ರು. ಅವತ್ತು ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಸಮೀಕ್ಷೆಯನ್ನ ನಡೆಸಿದಂಥ ಸಿದ್ದರಾಮಯ್ಯನವರು ಅವತ್ತು ಮುಖ್ಯಮಂತ್ರಿಯಾಗಿ ಆ ವರದಿಯನ್ನ ಸ್ವೀಕಾರ ಮಾಡೋದಕ್ಕೆ ಆಗಿರಲಿಲ್ಲ. ಜಯಪ್ರಕಾಶ್ ಹೆಗಡೆ ಅವರು ಬಂದ ಮೇಲೆ 2023ರಲ್ಲಿ ಆ ವರದಿಯನ್ನ ಸ್ವೀಕಾರವನ್ನ ಮಾಡ್ತಾರೆ. ಅದಾದ ಬಳಿಕ ಮಧುಸೂದನ್ ನಾಯ್ಕ ಅವರ ಕಮಿಟಿಯನ್ನ ರಚನೆ ಮಾಡಲಾಗುತ್ತೆ. ಈಗ ಹೊಸದಾಗಿ ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಸಮೀಕ್ಷೆ ನಡೆದಿದೆ. ಆ ಒಂದು ವರದಿಯನ್ನ ಇವತ್ತು ತರಾತುರಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸ್ವೀಕಾರ ಮಾಡೋದಕ್ಕೆ ಹೊರಟಿದ್ದಾರೆ. ಇದು ಬಹುತೇಕ ಸಿದ್ದರಾಮಯ್ಯನವರು ಬಳಸ್ತಾ ಇರುವಂತ ಒಂದು ಕೊನೆಯ ಅಸ್ತ್ರ ಅಂತ ಹೇಳ್ಬೋದು. ಜೊತೆಗೆ ತಾನು ಸಾಮಾಜಿಕ ನ್ಯಾಯದ ಪರವಾಗಿದ್ದೀನಿ ಅನ್ನುವಂತ ಒಂದು ಮೆಸೇಜ್ ಅನ್ನ ಕಂಪ್ಲೀಟ್ ರಾಜ್ಯಕ್ಕೆ ಕೊಡೋದಕ್ಕೆ ಸಿದ್ದರಾಮಯ್ಯನವರು ಹೊರಟಂತೆ ಕಾಣಿಸ್ತಾ ಇದೆ. ನಿಜ, ನೀವು ಹೇಳಿದಾಗೆ ಇವತ್ತು ಸಿದ್ದರಾಮಯ್ಯನವರು ಬಂದಿದ್ದಾರೆ. ಬರುವಂತಹ ಸಂದರ್ಭದಲ್ಲಿ ಅವರ ಶಿಳ್ಳೆಯ ಮ್ಯಾನರಿಸಮ್ ಏನಿದೆ ಇದಕ್ಕೆ ಬಹಳ ಮೀನಿಂಗ್ ಇದೆ. ಅವರು ಹಲವಾರು ತಿಂಗಳುಗಳಿಂದ ಈ ರೀತಿಯ ಶಿಳ್ಳೆಯ ಹೊಡೆದುಕೊಂಡು ಬರುವಂತಹ ಮ್ಯಾನರಿಸಮ್ ಅನ್ನ ತೋರಿಸಿದ್ದಾರೆ. ಅಂದ್ರೆ ಸಹಜವಾಗಿ ಸಿದ್ದರಾಮಯ್ಯನವರು ಏನೋ ಲೆಕ್ಕಾಚಾರವನ್ನು ಇಟ್ಕೊಂಡೇ ಬಂದಿದ್ದಾರೆ ಎನ್ನುವಂಥದ್ದು ಬಹಳ ಕೇಳಿಬರ್ತಾ ಇರುವಂತಹ ಮಾತುಗಳು. ಇದೀಗ ಇವತ್ತು ಹಿಂದುಳಿದ ವರ್ಗದ ಆಯೋಗದ ವರದಿಯ ಸ್ವೀಕಾರದ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯನವರು ಕೆಂಗಲ್ ಗೇಟ್ನ ಮೂಲಕವೇ ವಿಧಾನಸೌಧವನ್ನ ಪ್ರವೇಶವನ್ನ ಮಾಡಿದ್ದಾರೆ. ನೀವು ಹೇಳಿದಾಗೆ ನಾಳೆ ಅಕಸ್ಮಾತ್ ಮಧ್ಯಾಹ್ನದ ಹೊತ್ತಿಗೆ ಮುಖ್ಯಮಂತ್ರಿಯಾಗಿ ರಾಜೀನಾಮೆಯನ್ನು ಏನಾದರೂ ಸಿದ್ದರಾಮಯ್ಯನವರು ಕೊಟ್ಟರೆ ಇದು ಹಾಲಿ ಮುಖ್ಯಮಂತ್ರಿಯಾಗಿ ಅವರ ರೆಕಾರ್ಡ್ ಬ್ರೇಕ್ ಮಾಡಿ ಒಂದು ದಾಖಲೆಯ ಪ್ರಮಾಣದಲ್ಲಿ 8 ವರ್ಷಗಳ ಸುದೀರ್ಘ ಅವಧಿಗೆ ಮುಖ್ಯಮಂತ್ರಿಯಾಗಿ ಇದು ಕೊನೆಯ ವಿಧಾನಸೌಧದ ಪ್ರವೇಶ ಆಗುತ್ತೆ ಸಿದ್ದರಾಮಯ್ಯನವರು ಆ ಒಂದು ರಾಜಕೀಯ ಲೆಕ್ಕಾಚಾರದ ಆಧಾರದ ಮೇಲೆಯೇ ಹಿಂದುಳಿದ ವರ್ಗದ ಆಯೋಗದ ವರದಿಯನ್ನು ಕೂಡ ಸ್ವೀಕಾರ ಮಾಡೋದಕ್ಕೆ ಹೊರಟಿದ್ದಾರೆ. ಅಸಲಿಗೆ ಹೇಳಬೇಕು ಅಂದ್ರೆ ಜೂನ್ 30ನೇ ತಾರೀಕು ಹಿಂದುಳಿದ ವರ್ಗದ ಆಯೋಗದ ಸಭೆ ನಿಗದಿಯಾಗಿತ್ತು. ಆದ್ರೆ ಯಾವಾಗ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ ಎನ್ನುವಂತ ನಿರ್ಧಾರಕ್ಕೆ ಬಂದ್ರು, ತಕ್ಷಣ ಹಿಂದುಳಿದ ವರ್ಗದ ಆಯೋಗಕ್ಕೆ ಒಂದು ಸೂಚನೆಯನ್ನ ಕೊಟ್ಟು ಇವತ್ತು ಬೆಳಗ್ಗೆ ಸಭೆಯನ್ನು ನಡೆಸಿದಂತ ಆಯೋಗ ಈಗ ಮುಖ್ಯಮಂತ್ರಿಗಳಿಗೆ ತನ್ನ ವರದಿಯನ್ನು ಸಲ್ಲಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಆ ರಾಜಕೀಯ ಬದಲಾಗುವಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಯಾಗಿ ಯಾರು ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಅಕಸ್ಮಾತ್ ಡಿ ಕೆ ಶಿವಕುಮಾರ್ ಅವರೇ ಮುಖ್ಯಮಂತ್ರಿಯಾಗಿ ಆ ಸ್ಥಾನವನ್ನ ತುಂಬಿದ್ದೇ ಆದ್ರೆ ಇವತ್ತು ಸಿದ್ದರಾಮಯ್ಯನವರು ಸ್ವೀಕಾರ ಮಾಡ್ತಾ ಇರುವಂತಹ ಈ ಒಂದು ವರದಿ ರಾಜಕೀಯವಾಗಿಯೂ ಕೂಡ ಡಿ ಕೆ ಶಿವಕುಮಾರ್ ಅವರನ್ನ ಕಟ್ಟಿ ಹಾಕಿದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಈ ಹಿಂದೆಯೂ ಕೂಡ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಒಂದಷ್ಟು ಬೇಸರಗಳನ್ನ ಅಹಿಂದ ವರ್ಗ ವ್ಯಕ್ತಪಡಿಸುವುದಕ್ಕೆ ಇದೇ ಜಾತಿ ಗಣತಿ ಕಾರಣವಾಗಿತ್ತು. ಈಗಲೂ ಕೂಡ ಮತ್ತೆ ಅದೇ ಜಾತಿ ಗಣತಿಯ ವರದಿಯನ್ನ ಇವತ್ತು ಸಿದ್ದರಾಮಯ್ಯನವರು ಸ್ವೀಕಾರ ಮಾಡ್ತಿದ್ದಾರೆ. ಮುಂದೆ ಡಿ ಕೆ ಶಿವಕುಮಾರ್ ಅವರನ್ನ ಕಟ್ಟಿ ಹಾಕೋದಕ್ಕೆ ಈ ಒಂದು ವರದಿಯೇ ಒಂದು ಅಸ್ತ್ರವಾಗಿ ಪರಿಣಾಮ ಬೀರಿದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಮಾಲ್ತೇಶ್. ಓಕೆ ಪ್ರಸನ್ನ, ಅಲ್ಲಿಗೆ ಒಂದಂತೂ ಕ್ಲಿಯರ್. ಯಾಕಂದ್ರೆ
ಯಾಕಂದ್ರೆ ಕಳೆದ ಬಾರಿ ನೀವು ಹೇಳಿದಾಗೆ ಈ ಜಾತಿಗಣತಿ ವರದಿಯನ್ನ ಸ್ವೀಕಾರ ಮಾಡಿದಂತ ಸಂದರ್ಭದಲ್ಲಿ ಒಂದು ದೊಡ್ಡ ಕಂದಕನೇ ಶುರುವಾಗಿ ಹೋಗಿತ್ತು. ಅದು ಸಚಿವರುಗಳ ನಡುವೆನೂ ಹೌದು, ಜಾತಿಗಳ ನಡುವೆನೂ ಹೌದು, ಮೇಲ್ವರ್ಗ ಕೆಳವರ್ಗ ಈ ತರ ಏನೇನೋ ಆಗೋಗಿತ್ತು. ಕೆಲವೊಂದು ಸಂಖ್ಯೆಯನ್ನ ಬೇಕು ಅಂತಾನೆ ಕಮ್ಮಿ ಮಾಡಿಸಿದ್ದಾರೆ ಅನ್ನುವಂತ ರೀತಿಯಂತ ವಾದ ಇತ್ತು. ಬಹುಶಃ ಈಗ ನಾಡಿದ್ದು ವರದಿ ಸ್ವೀಕಾರ ಆದಂತ ಸಂದರ್ಭದಲ್ಲೂ ಕೂಡ ಅದೇ ರೀತಿಯಾದಂಥದ್ದೆಲ್ಲ ಪ್ರಸ್ತಾಪಕ್ಕೆ ಬರ್ತಾ ಇತ್ತು ಅಂತ ಕಾಣಿಸುತ್ತೆ. ಬಟ್ ಅದಕ್ಕಿಂತ ನಡುವೆನೆ ಮುಖ್ಯಮಂತ್ರಿಗಳು ಈಗಲೇ ಆ ವರದಿಯನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಅಂತ ಅಂದ್ರೆ ಇದು ಕೊಟ್ಟಿರುವಂತ ಮೆಸೇಜ್ ಏನು? ಪ್ರಸನ್ನ ಜಸ್ಟ್ ಔಟ್ ಪ್ರಸನ್ನ, ನಾನು ಮಾತನಾಡ್ತೀನಿ ನಿಮ್ ಜೊತೆಗೆ. ಸಿಎಂ ಸಚಿವಾಲಯದ ಉದ್ಯೋಗಿಗಳು ಮುಖ್ಯಮಂತ್ರಿಗಳು ಬರ್ತಾ ಇದ್ದಾಗೆ ಕಣ್ಣೀರ್ ಹಾಕಿದ್ರು ಅಂತ ಹೇಳಿ ಕೇಳಿದ್ರು. ರಾಜೀನಾಮೆ ನೀಡಬೇಡಿ ಅಂತ ಸಿಬ್ಬಂದಿ ಎಲ್ಲ ಕಣ್ಣೀರ್ ಹಾಕಿದ್ರಂತೆ. ಒಂದು 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 ರೀತಿಯಾದಂಥ ಎಮೋಷನಲ್ ಆದಂಥ ಸನ್ನಿವೇಶ ಅದು. ಸೊ ಸಿದ್ದರಾಮಯ್ಯನವರ ಮುಂದೆ ಕಣ್ಣೀರು ಹಾಕ್ತಾರೆ ಉದ್ಯೋಗಿಗಳು. ಅಲ್ಲೇ ದಶಕಗಳಿಂದ ಮುಖ್ಯಮಂತ್ರಿಗಳನ್ನ ನೋಡ್ಕೊಂಡ್ ಬಂದಿದ್ದಾರೆ. ಅವರು ವಿರೋಧ ಪಕ್ಷದ ನಾಯಕ ಆಗಿದ್ದಂಥ ಸಂದರ್ಭದಲ್ಲಿ, ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಸಹಜವಾಗಿ ಮುಖ್ಯಮಂತ್ರಿಗಳು ಕೂಡ ತಾನು ಮುಖ್ಯಮಂತ್ರಿ ಆಗ್ತಿದ್ದೀನಿ ಅನ್ನೋಂಥದ್ದು ಗೊತ್ತಾಗ್ತಾ ಇದ್ದಾಗೆ ಕೆಲ ತಮ್ಮ ಸಿಬ್ಬಂದಿಗಳನ್ನೆಲ್ಲ ಕರ್ಸ್ಕೊಂತಾರೆ. ಆ ಸಿಬ್ಬಂದಿ ಏನು ಆಲ್ ಆಫ್ ಅ ಸಡನ್ ಬರುವಂಥ ಸಿಬ್ಬಂದಿ ಅಲ್ಲ, ಅವ್ರ ಜೊತೆ ಕೆಲಸ 10 ವರ್ಷಗಳಿಂದ ಮಾಡಿರುವಂಥ ಸಿಬ್ಬಂದಿನೇ ಇರ್ತಾರೆ. ಅವ್ರುಗಳಿಗೆಲ್ಲ ಮುಖ್ಯಮಂತ್ರಿಗಳು ಈಗ ಅಲ್ಲಿಂದ ಹೊರಡ್ತಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದ್ದಾಗೆ ಒಂದು ಭಾವನಾತ್ಮಕವಾದಂಥ ಒಂದು ಸನ್ನಿವೇಶ. ಆ ಸನ್ನಿವೇಶವನ್ನು ಇವತ್ತು ನಾವು ವಿಧಾನಸೌಧದಲ್ಲಿ ಗಮನಿಸಬಹುದಾಗಿತ್ತು.